ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ನಡೆದಿದೆ. 32 ವರ್ಷದ ಸಂಜು ಎಂಬುವವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಹೊಳೆನರಸೀಪುರದ ಸೋಮನಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ವುಡ್ ವರ್ಕ್ ಕೆಲಸವನ್ನ ಮಾಡ್ತಾ ಇದ್ರು ಸಂಜು. ಮದುವೆಯಾಗಿ ಕೇವಲ 3 ತಿಂಗಳಾಗಿತ್ತು. 15 ದಿನಗಳ ಹಿಂದೆ ಬಿಪಿ ಹೆಚ್ಚಾಗಿ ಚಿಕಿತ್ಸೆಯನ್ನು ಪಡೆದಿದ್ರು ಸಂಜು. ಹಾಸನದಲ್ಲಿ 41 ದಿನಗಳಲ್ಲಿ 23 ಜನ ಈ ಮುಖಾಂತರವಾಗಿ ಬಲಿಯಾಗಿದ್ದಾರೆ ಎನ್ನುವುದು ಗೊತ್ತಾಗ್ತಾ ಇದೆ. ನೋಡಿ, ಹಾಸನದಲ್ಲಿ ಮತ್ತೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿರುವಂಥ ಘಟನೆ. 32 ವರ್ಷದ ವ್ಯಕ್ತಿ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರೋದು. ಇವರು ಹೊಳೆನರಸೀಪುರದ ಸೋಮನಹಳ್ಳಿಯ ನಿವಾಸಿ ಅನ್ನೋದು ಗೊತ್ತಾಗ್ತಾ ಇದೆ. ವುಡ್ ವರ್ಕ್ ಕೆಲಸವನ್ನ ಮಾಡ್ತಾ ಇದ್ರಂತೆ ಸಂಜು. ಕೇವಲ ಮದುವೆಯಾಗಿ 3 ತಿಂಗಳಾಗಿತ್ತಂತೆ. ಇನ್ನು ಇವರಿಗೆ ಒಂದು 15 ದಿನಗಳ ಹಿಂದೆ ಬಿಪಿ ಹೆಚ್ಚಾಗ್ಬಿಟ್ಟಿತ್ತಂತೆ. ಸೊ ವಿಪರೀತ ಬಿಪಿ ಇದೆ ಅಂತ ಟ್ರೀಟ್ಮೆಂಟನ್ನು ಕೂಡ ಪಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಇವರೊಬ್ಬರಿಗೆ ನಾವು ಹಿಸ್ಟ್ರಿ ನೋಡ್ತಾ ಇದ್ದೀವಿ, ಹೆಲ್ತ್ ಹಿಸ್ಟ್ರಿ. ಬಿಪಿ ಹೈ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ನೋಡಿ, ನೀವು ಬಿಪಿಯನ್ನು ನೆಗ್ಲೆಕ್ಟ್ ಮಾತ್ರ ಮಾಡಬೇಡಿ. ಯಾಕಂದರೆ ಈ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಡತ್ತೆ, ಹೃದಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಆಗಿಬಿಡತ್ತೆ. ಇತ್ತೀಚಿನ ಘಟನೆಗಳನ್ನು ನಾವು ನೋಡ್ತಾ ಇದ್ದಾಗ ನಮಗೆ ಬಿ ಪಿ ಇರಲಿ ಬಿಡಲಿ, ವಯಸ್ಸು ಆಗಿರಲಿ ಆಗದೇ ಇರಲಿ, ಒಂದು ಜನರಲ್ ಚೆಕಪ್ಪನ್ನು ಮಾಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಅನ್ನಿಸ್ತಾ ಇದೆ. ಆದರೂ ನೋಡಿ, ಪಾಪ ಇವರು 15 ದಿನದ ಹಿಂದೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಬಿ ಪಿ ಹೆಚ್ಚಿದೆ ಅಂತ ಗೊತ್ತಾಗಿದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಈ ಮುಖಾಂತರವಾಗಿ ಹಾಸನದಲ್ಲಿ 41 ದಿನದಲ್ಲಿ 23 ಜನ ಬಲಿ ಆಗ್ತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಹಾಸನದಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ದಿನಕ್ಕೊಂದು ಸುದ್ದಿ ನೋಡ್ತಾನೆ ಇದ್ದೀವಿ. ನಿನ್ನೆ 3 ಆಯಿತು, ಈಗ ನೋಡಿದ್ರೆ ಒಂದು ಪ್ರಕರಣ ಕಾಣಿಸ್ಕೊಳ್ತಾ ಇದೆ. ನಾವು ಈ ಕೋವಿಡ್ ಡೆಂಗ್ಯೂ ಸಂದರ್ಭದೆಲ್ಲ ಪ್ರಕರಣ ಹೆಚ್ಚಾಯ್ತಾ, ಪ್ರಕರಣದ ಸಂಖ್ಯೆ ಹೆಚ್ಚಾಯ್ತಾ, ಎಷ್ಟಾಯಿತು ಅಂತ ಕೇಳ್ತಾ ಇದ್ವಿ. ಬಟ್ ಹಾರ್ಟ್ ಅಟ್ಯಾಕ್ ಕೇಸ್ನಲ್ಲೂ ಹಾಸನದ ಬಗ್ಗೆ ಈ ಥರ ಕೇಳಬೇಕು ಅಂದಾಗ ನಿಜವಾಗ್ಲೂ ಆಶ್ಚರ್ಯನೂ ಆಗುತ್ತೆ, ಆತಂಕನೂ ಆಗುತ್ತೆ. ಸೊ ಇವರ ಹೆಲ್ತ್ ಹಿಸ್ಟ್ರಿ ಏನಿತ್ತು, ಇವರ ಈ ಒಂದು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟಂತೆ ಯಾವ ಥರ ಚರ್ಚೆಗಳು ಶುರುವಾಗಿದೆ? ನೀತಿ ಸುಮಾರು 33 ವರ್ಷದ ವಿವಾಹಿತ ಯುವಕ ಈಗಾಗಲೇ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂತಹ ಘಟನೆ ಮತ್ತೊಂದು ನಡೆದಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಸೋಮನಹಳ್ಳಿ ಕೊಪ್ಪಲು ಗ್ರಾಮದ ಈ ಯುವಕ ಸುಮಾರು 3 ತಿಂಗಳ ಹಿಂದೆ ಎಷ್ಟೇ ಮದುವೆಯಾಗಿದ್ದ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಕಳೆದ ಸುಮಾರು 15 ದಿನಗಳ ಹಿಂದೆ ಈತನಿಗೆ ಬ್ಲಡ್ ಪ್ರೆಷರ್ ಅಂದರೆ ಬಿ ಪಿ ಹೆಚ್ಚಾಗಿ ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆಯಂತೆ ಕೂಡ ಚಿಕಿತ್ಸೆಯನ್ನು ಪಡೆದಿದ್ದ ಅನ್ನುವ ಮಾಹಿತಿ ವೈದ್ಯರು TV5ಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ವೈದ್ಯರು ಆಗಲೇ ಕೂಡ ಹೇಳಿದರು, ನಿನಗೆ ಬಿ ಪಿ ಇದೆಯಪ್ಪ, ಸ್ವಲ್ಪ ಆರೋಗ್ಯದ ಕಡೆ ಸಾಕಷ್ಟು ಎಚ್ಚರಿಕೆಯನ್ನು ಕೊಡು ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರ್ತಾರೆ. ಆದರೆ ಆತ ಅದರ ಕಡೆಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಮತ್ತು ನಿನ್ನೆ ಸಂಜೆ ಆತ ಸ್ವಲ್ಪ ಎದೆ ನೋವು ಜಾಸ್ತಿ ಆಗಿ ಸೋಮನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಪ್ರಥಮ ಚಿಕಿತ್ಸೆಗೆಂದು ಡಾಕ್ಟರ್ ರಾಕೇಶ್ ರವರ ಬಳಿ ಕೂಡ ಬಂದಿರುವಂಥದ್ದು. ಅವರು ಇಲ್ಲ ಬಿ ಪಿ ಹೆಚ್ಚಾಗಿದೆ, ಮತ್ತು ನೀನು ಬೇರೊಂದು ಆಸ್ಪತ್ರೆಗೆ ಅಂದರೆ ಗ್ರಾಮಾಂತರ ಆಸ್ಪತ್ರೆಯಿಂದ ನಗರದಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಹೋಗು ಎಂಬುವ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿಂದ ಕರೆದುಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಈತ ಸಾವನ್ನಪ್ಪಿರುವಂಥದ್ದು. ಈಗ ವೈದ್ಯರು ಡಾಕ್ಟರ್ ರಾಕೇಶ್ ಏನಿದ್ದಾರೆ ಆತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಎಂಬುವ ಮಾತನ್ನು ಕೂಡ TV5ಗೆ ಸ್ಪಷ್ಟಪಡಿಸಿರುವಂಥದ್ದು. ಜಿಲ್ಲೆಯಲ್ಲಿ ಸುಮಾರು 23 ಜನ ಹೃದಯಾಘಾತಕ್ಕೆ ಈಗಾಗಲೇ ಬಲಿಯಾಗಿದ್ದಾರೆ ಅನ್ನುವ ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು. ಈಗ ಸದ್ಯಕ್ಕೆ ನಿನ್ನೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಗಿದೆ. ಜಿಲ್ಲಾ ಆರೋಗ್ಯ ಇಲಾಖಾ ಅಧಿಕಾರಿಗಳು ಅದರಲ್ಲಿ ಭಾಗವಹಿಸ್ತಾರೆ. THO ಸೇರಿದಂತೆ DHO ಸೇರಿದಂತೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಜೊತೆಗೆ ಸ್ಟೆಮಿ ಯೋಜನೆಯನ್ನು 2 ತಾಲೂಕಿನಲ್ಲಿ ಸ್ಟೆಮಿ ಯೋಜನೆ ಇತ್ತು, ಮತ್ತು 5 ತಾಲೂಕುಗಳಿಗೆ ಈಗಾಗಲೇ ಅದನ್ನು ಹೆಚ್ಚು ಮಾಡಿರುವಂಥದ್ದು. ಒಟ್ಟಾರೆ ಖಾಸಗಿ ಆಸ್ಪತ್ರೆ ಮತ್ತು ಏನು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟರೆ ತಕ್ಷಣ DHO ಕಚೇರಿಗೆ ತಿಳಿಸುವಂತೆ ಹೇಳಿರುವಂಥದ್ದು. ಇದರಲ್ಲಿ ಒಂದು ಏನಂತ ಅಂದರೆ ಈಗಾಗಲೇ ಯುವಜನತೆ ಮತ್ತು ಯುವ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ಹೃದಯ ರೋಗ ತಜ್ಞರು ಒಬ್ಬ ವೈದ್ಯರು ಮಾತ್ರ ಇದ್ದಾರೆ ಎಂಬುವ ಸತ್ಯವನ್ನು ಈಗಾಗಲೇ DHO ಅನಿಲ್ ಕುಮಾರ್ ಅವರು ಹೇಳಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಸಾವಿರಾರು ಜನ ದಿನನಿತ್ಯ ಈ ಆಸ್ಪತ್ರೆಗೆ ಬರ್ತಾರೆ. ಜೊತೆಗೆ 3 ಜಿಲ್ಲೆಗಳಿಗೆ ಸಾಕಷ್ಟು ಫೇಮಸ್ ಆಗಿರುವಂಥ ಆಸ್ಪತ್ರೆ, ಒಂದು ಚಿಕ್ಕಮಗಳೂರು, ತುಮಕೂರು ಮತ್ತು ಹಾಸನ. ಈ 3 ಭಾಗಗಳಿಂದ ಜಿಲ್ಲಾಸ್ಪತ್ರೆಗೆ ಹೆಚ್ಚಾಗಿ ರೋಗಿಗಳು ಬರ್ತಾರೆ. ಇಂಥ ಸಂದರ್ಭದಲ್ಲಿ ಕೇವಲ ಒಬ್ಬ ಹೃದಯ ರೋಗ ತಜ್ಞರು ಇದ್ದರೆ ಸಾಕು ಅನ್ನುವ ಮಾತುಗಳು ಆಕ್ರೋಶದ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆರಂಭವಾಗ್ತಾ ಇದೆ. ಒಟ್ಟಾರೆ
ದಿನದಿಂದ ದಿನಕ್ಕೆ ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆ ನೆನ್ನೆ ಹೇಳ್ತಾ ಇದ್ರು ಅವರು, ನಾವು ಗ್ರಾಮಾಂತರ ಪ್ರದೇಶಕ್ಕೆ ಹೋಗ್ತೀವಿ, ಚೆಕ್ ಮಾಡ್ತೀವಿ, ಇನ್ನೂ ಕೂಡ ಸರ್ಕಾರದಿಂದ ಸೂಚನೆ ಬಂದಿಲ್ಲ ಅಂತ. ಸರ್ಕಾರದಿಂದ ಈಗಾಗಲೇ 3 ರಿಂದ 5 ಟೀಮ್ ರೆಡಿ ಮಾಡಿ ಅನ್ನುವ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಆದರೆ ಇವರು ಗ್ರಾಮಾಂತರ ಪ್ರದೇಶಕ್ಕೆ ಹೋಗಲಿಕ್ಕೆ ಸುಮಾರು 20 ಜನದ ತಂಡವನ್ನು ಕೂಡ ಈಗಾಗಲೇ ರೆಡಿ ಮಾಡಿದ್ದಾರೆ ಡಾಕ್ಟರ್ ಅನಿಲ್ ರವರ ನೇತೃತ್ವದಲ್ಲಿ. ಒಟ್ಟಾರೆ ಹಾಸನದಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯ ರೋಗ ತಜ್ಞರು ಒಬ್ಬರೇ ಮಾತ್ರ ಇರುವಂಥದ್ದು. ಇನ್ನು ಬಾಕಿ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಾವು ತೋರಿಸ್ಕೋಬೇಕು ಅಂತಂದರೆ ಹಾಸನದ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕು, ಇಲ್ಲಾಂತಂದರೆ ಮೈಸೂರು, ಜಯದೇವ ಅಥವಾ ಬೆಂಗಳೂರು ನಗರಗಳಿಗೆ ಪ್ರಯಾಣ ಮಾಡಬೇಕಾಗುತ್ತೆ. ಒಟ್ಟಾರೆ ಇದು ಒಂದಿಷ್ಟು ಎಲ್ಲೋ ಒಂದು ಕಡೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಗೂ ಕೂಡ ಹೃದಯ ರೋಗ ತಜ್ಞರನ್ನು ನೇಮಕ ಮಾಡಿದರೆ ಸಾಕಷ್ಟು ಒಳ್ಳೆಯದು ಎನ್ನುವ ಮಾತನ್ನು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ನೀತಿ ಪ್ರಕಾಶ್, ಈಗ 23 ಜನ ಸಾವನ್ನಪ್ಪಿದ್ದಾರೆ ಅಂತ ಅಂದಾಗ 2 ತಿಂಗಳ ಅಂತರದಲ್ಲಿ ಇಷ್ಟು ಸಾವನ್ನಪ್ಪಿದೆ ಅಂತ ಸುದ್ದಿ ಸಿಕ್ಕಾಗ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಅಥವಾ ಬೇರೆ ರಾಜ್ಯದವರಿಗೆ ಒಂದು ಶಾಕಿಂಗ್ ಅಂತ ಅನ್ಸುತ್ತೆ ಅಂತ ಅಂದಾಗ ಹಾಸನದಲ್ಲಿರೋರಿಗೆ ಸಹಜವಾಗಿ ಆತಂಕದ ವಾತಾವರಣ, ಭಯ ಎಲ್ಲವೂ ಸೃಷ್ಟಿ ಆಗಿರುತ್ತೆ. ಸೊ ಈ ಸಂದರ್ಭದಲ್ಲಿ ಹಾಸನದ ಜನತೆ ಜೊತೆಗೆ ನೈತಿಕವಾಗಿ ಮಾನಸಿಕವಾಗಿ ನಿಂತ್ಕೊಳ್ಬೇಕಾದಂಥ ಕೆಲಸವನ್ನ ಜಿಲ್ಲಾಡಳಿತನೂ ಮಾಡಬೇಕು, ಆರೋಗ್ಯ ಇಲಾಖೆ ಮಾಡಬೇಕು, ಈವನ್ ಸರ್ಕಾರವೂ ಮಾಡಬೇಕು. ಈ ನಿಟ್ಟಿನಲ್ಲಿ ಸ್ವಯಂ ಆಗಿ ಯಾರಾದರೂ ನಾವು ಶಿಬಿರಗಳನ್ನು ಮಾಡ್ತೀವಿ, ಕ್ಯಾಂಪ್ಗಳನ್ನು ಮಾಡ್ತೀವಿ, ಸೊ ಉಚಿತವಾಗಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀಡ್ತೀವಿ ಅಥವಾ ಟ್ರೀಟ್ಮೆಂಟ್ ನೀಡ್ತೀವಿ ಅಥವಾ ಚೆಕಪ್ ಮಾಡ್ತೀವಿ, ಈ ಥರದ್ದು ಏನಾದರೂ ನಡೀತಾ ಇದೆಯಾ? ಮತ್ತೆ ಇದರ ಅಗತ್ಯ ಹಾಸನಕ್ಕೆ ಇದೆಯಾ ಪ್ರಕಾಶ್ ಸದ್ಯಕ್ಕೆ? ಖಂಡಿತವಾಗ್ಲೂ ಇದರ ಅಗತ್ಯ ಇದೆ ಎನ್ನುವ ಸುಳಿವನ್ನು ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಕೊಟ್ಟಿರುವಂಥದ್ದು. ಅದಕ್ಕೋಸ್ಕರನೇ 20 ಜನರ ತಂಡವನ್ನು ಕೂಡ ಈಗಾಗಲೇ ರೆಡಿ ಮಾಡಿರುವಂಥದ್ದು. ಆ ಸ್ಟೆಮಿ ಯೋಜನೆಯಲ್ಲಿ ಇಷ್ಟು ಜನ ಕೂಡ ಬರ್ತಾರೆ, 20 ಜನ ಡಾಕ್ಟರ್ ಅನಿಲ್ ಅವರ ನೇತೃತ್ವದಲ್ಲಿ. ಅವರು ಇವತ್ತು ಕೂಡ ಹೃದಯಾಘಾತ ಆಗಿದೆ. ಹೊಳೆನರಸೀಪುರದ ನಾನು ಹೇಳ್ತಾ ಇದ್ದೆ ಆಗಲೇ, ಸೋಮನಹಳ್ಳಿ ಗ್ರಾಮದ ಕೊಪ್ಪಲ್ನಲ್ಲಿ ಹೃದಯಾಘಾತ ಆಗಿರ್ತಕ್ಕಂಥದ್ದು. ನವವಿವಾಹಿತ ಈಗಾಗಲೇ ಸಾವನ್ನಪ್ಪಿದ್ದಾನೆ. ಹಳ್ಳಿ ಕಡೆಗೆ ಹೋಗ್ತಾರಾ ಅಥವಾ ಬಂದಂಥವ್ರನ್ನ ಇಲ್ಲಿ ಚೆಕಪ್ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಬಟ್ ಈಗಾಗಲೇ ಜಿಲ್ಲಾಡಳಿತದ ಸೂಚನೆಗೆ ಕಾಯ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾವಾಗ ಸೂಚನೆ ಕೊಡುತ್ತೆ, ಆರೋಗ್ಯ ಇಲಾಖೆ ಯಾವಾಗ ಸೂಚನೆ ಕೊಡುತ್ತೆ, ತಕ್ಷಣ ಇವರು ಹಳ್ಳಿಗೆ ಹೋಗಲಿಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ ಅನ್ನುವ ಮಾಹಿತಿ ಇರುವಂಥದ್ದು. ಆದರೆ ಇಲ್ಲಿ ಒಂದು ನುರಿತ ವೈದ್ಯರು ಇಲ್ಲಿ ಬೇಕಾಗಿರುವಂಥದ್ದು. ಹಿಮ್ಸ್ ಆಸ್ಪತ್ರೆಗೆ ನುರಿತ ವೈದ್ಯರು ಬೇಕೇ ಬೇಕು. ಅಷ್ಟೊಂದು ದೊಡ್ಡ ಆಸ್ಪತ್ರೆಗೆ ಕೇವಲ ಒಬ್ಬರು ಹೃದಯ ರೋಗ ತಜ್ಞರಿದ್ದರೆ ಇದು ಸಾಲೋದಿಲ್ಲ ಇಂತಹ ಸಂದರ್ಭದಲ್ಲಿ. ಹಾಗಾಗಿ ಹೃದಯ ರೋಗ ತಜ್ಞರನ್ನು ಕೂಡ ಈಗ ಇಲ್ಲಿ ನೇಮಕ ಮಾಡಬೇಕಾಗುತ್ತೆ ಅನ್ನುವ ಚರ್ಚೆಗಳು ಕೂಡ ಆಕ್ರೋಶಗಳು ಕೂಡ ಈಗಾಗಲೇ ಹೆಚ್ಚಾಗಿರ್ತಕ್ಕಂಥದ್ದು. ಒಟ್ಟಾರೆ ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲೂ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಒಟ್ಟಾರೆ ಆರೋಗ್ಯ ಇಲಾಖೆ ಯಾವೆಲ್ಲ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ, ಅವರಿಗೆ ಹೇಗೆ ಇರಬೇಕು ಅನ್ನುವ ಸೂಚನೆ ಕೊಡುತ್ತಾ, ಅವರಿಗೆ ಆತಂಕ, ಈಗ ನಿನ್ನೆ ಕೂಡ ಹೇಳಿದ್ದಾರೆ ಆತಂಕದಲ್ಲಿ ಯಾರು ಕೂಡ ಇರಬೇಡಿ ಅಂತ. ಆದರೆ ಯುವ ಜನರಲ್ಲಿ ಹೃದಯಾಘಾತ ಆಗ್ತಾ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಆತಂಕಕ್ಕೆ ಎಡೆ ಮಾಡಿ ಕೊಟ್ಟಿದೆ ಅನ್ನುವ ಮಾತುಗಳು ಆರಂಭವಾಗಿ